ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ರಿಲಯನ್ಸ್ ಪವರ್ ಅಪ್ 49% ಇನ್ 1 ಮಂತ್. ರಿಲಯನ್ಸ್ ಪವರ್ ಶೇರ್ಸ್ ಇವತ್ತು 5% ಅಪ್ಪರ್ ಸರ್ಕಿಟ್ ಮತ್ತೊಮ್ಮೆ ಟಚ್ ಆಯಿತು ಹಾಗೂ 8th ಕಂಟಿನ್ಯೂಸ್ ಡೇ ಈ ಶೇರು ಮೇಲೋಗಿದೆ. ಸೆಪ್ಟೆಂಬರ್ 16 ಸ್ಟಾಕ್ ಪ್ರೈಸ್ ಆವಾಗ ಅಪ್ಪರ್ ಸರ್ಕಿಟ್ ಹೊಡಿತು. ಯಾಕಂದರೆ ಅವ್ರಿಗೊಂದು ಮೇಜರ್ ಕಾಂಟ್ರಾಕ್ಟ್ ಸಿಕ್ಕಿತ್ತು ಬ್ಯಾಟ್ರಿ ಸ್ಟೋರೇಜಿಗೆ, ಹಾಗೂ ಅದು ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇದೊಂದು ಗೌರ್ಮೆಂಟ್ ಕಂಪ್ನಿ. ಹಾಗೂ ಲಾಸ್ಟ್ 1 ಮಂತಲ್ಲಿ ಸ್ಟಾಕು 49% ಜಾಸ್ತಿ ಆಗಿದೆ. ಲಾಸ್ಟ್ 1 ಇಯರಲ್ಲಿ ರಿಲಯನ್ಸ್ ಪವರು 140% ಜಾಸ್ತಿ ಆಗಿದೆ. ಅದೇ ಟೈಮಲ್ಲಿ ನಿಫ್ಟಿ ಅಪ್ರಾಕ್ಸಿಮೇಟ್ಲಿ 30% ಮೇಲೋಗಿದೆ. ನ್ಯೂಸ್ ನಂಬರ್ 2, ಝೀ ಮೀಡಿಯಾ ಅಪ್ 10%. ಝೀ ಮೀಡಿಯಾ ಶೇರ್ಸ್ ಇವತ್ತು 10% ಅಪ್ಪರ್ ಸರ್ಕಿಟ್ ಹೊಡಿತು. ಯಾಕಂದರೆ ಅವ್ರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಡಿಸೈಡ್ ಮಾಡಿದ್ದಾರೆ ಫಂಡ್ ರೇಸಿಂಗ್ ಮಾಡ್ಬೋದು ಅಪ್ ಟು 200 crores. ಈ ದುಡ್ಡಿಂದ ಅವರ ಫೈನಾನ್ಷಿಯಲ್ ಪೊಸಿಷನ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಹಾಗೂ ಕಂಪ್ನಿ ಗ್ರೋ ಮಾಡಲಿಕ್ಕೆ ಕ್ಯಾಪಿಟಲ್ ಇರುತ್ತೆ. 13.3 crore ವಾರೆಂಟ್ಸು ಇಶ್ಯೂ ಮಾಡಿದ್ದಾರೆ ಇನ್ವೆಸ್ಟರ್ಸಿಗೆ. ಇದು ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ಗೆ. ಅವರಿಗೆ ಈಕ್ವಿಟಿ ಶೇರ್ಸ್ ಇಶ್ಯೂ ಮಾಡ್ತಾರೆ ಈ ವಾರೆಂಟ್ ಬದಲಾಗಿ 15 rupees ಪರ್ ಶೇರ್ ಆಗಿ. ಇವತ್ತಿನ ಕ್ಲೋಸಿಂಗ್ ಪ್ರೈಸು 20.7 ಪರ್ ಶೇರ್. ನ್ಯೂಸ್ ನಂಬರ್ 3, HDFC ಸೆಲ್ಸ್ 6,000 crore ಆಫ್ ಹೋಮ್ ಲೋನ್ಸ್. HDFC ಬ್ಯಾಂಕು 6,000 ಕೋಟಿದು ಹೋಮ್ ಲೋನ್ಸು ಬೇರೆ ಬ್ಯಾಂಕ್ಸಿಗೆ ಸೇಲ್ ಮಾಡಿದ್ದಾರೆ. ಯಾಕಂದರೆ ಅವರ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಸ್ವಲ್ಪ ಲೋನ್ಸನ್ನು ಕಮ್ಮಿ ಮಾಡಬೇಕು ಅಂತ ಈ ಲೋನ್ಸು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು ಪರ್ಚೇಸ್ ಮಾಡಿದ್ದಾರೆ. ಹಾಗೂ ಇದೇ ಥರ ಸ್ವಲ್ಪ ದಿನ ಹಿಂದೆನೇ ಕಾರ್ ಲೋನ್ಸ್ ವರ್ತ್ 9,060 crores ಅವರು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ಗೆ ಸೇಲ್ ಮಾಡಿದರು. ಲೋನನ್ನು ಸೇಲ್ ಮಾಡಿದ್ರಂದರೆ ಆವಾಗ ಈ ಬ್ಯಾಂಕಿಗೆ ದುಡ್ಡು ಬರುತ್ತೆ ಹಾಗೂ ಬೇರೆ ಬ್ಯಾಂಕ್ಸ್ ಅವರಿಗೆ ಅದು ಯಾರು ಪರ್ಚೇಸ್ ಮಾಡಿರ್ತಾರೆ ಅವರು ರೀಪೇಮೆಂಟ್ ದುಡ್ಡು ಅವ್ರಿಗೆ ಸಿಗುತ್ತೆ. ಯಾರು ಲೋನನ್ನು ತೀರಿಸ್ತಾ ಇರ್ತಾರೆ ಅದು ಡೈರೆಕ್ಟಾಗಿ ಅವ್ರಿಗೆ ಹೋಗುತ್ತೆ. ಹಾಗೂ ಜೂನಲ್ಲಿ 5,000 ಕೋಟಿ ವರ್ತ್ ಲೋನ್ ಪೋರ್ಟ್ಫೋಲಿಯೋನ ಆವಾಗಲೂ ಸೇಲ್ ಮಾಡಿದರು. ಯಾಕಂದರೆ ಅವರ ಕ್ರೆಡಿಟ್ ಟು ಡೆಪಾಸಿಟ್ ರೇಷೋ 104% ಇತ್ತು ಮಾರ್ಚ್ 2024 ಪ್ರಕಾರ. ಅದು ಪ್ರೀವಿಯಸ್ 2 ಇಯರ್ಸಲ್ಲಿ 85% ಹಾಗೂ 88% ಮಾತ್ರ ಇತ್ತು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಲೋ ಕಾಸ್ಟ್ ಏರ್ಲೈನು ಸ್ಪೈಸ್ ಜೆಟ್ ಅವರು GST ಡ್ಯೂಸ್ ಏನಿತ್ತು ಅದನ್ನು ಕಟ್ಟಿದ್ದಾರೆ. ಹಾಗೂ ನಿನ್ನೆನೆ ಎಂಪ್ಲಾಯೀಸಿಗೆ ಏನು ಸ್ಯಾಲ್ರಿ ಅರಿಯರ್ಸ್ ಇತ್ತು ಅದನ್ನು ವಾಪಸ್ ಕೊಟ್ಟಿದ್ದಾರೆ. 3,000 ಕೋಟಿ ರೀಸೆಂಟಾಗಿ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ ಬಯರ್ಸಿಂದ ಅವರು ರೇಸ್ ಮಾಡಿದರು. ಅದರಿಂದ ಈ ದುಡ್ಡೆಲ್ಲ ಬೇರೆ ಬೇರೆ ಏನು ಅಮೌಂಟ್ ಡ್ಯೂ ಇತ್ತು ಅದೆಲ್ಲ ತೀರಿಸ್ತಾ ಬರ್ತಾ ಇದ್ದಾರೆ. ಹಾಗೂ ಜಾನ್ವರಿ 2024 5.6% ಇತ್ತು ಅವರ ಮಾರ್ಕೆಟ್ ಶೇರು. ಈಗ ಆಗಸ್ಟ್ 2024 2.3% ಆಗಿದೆ. ಹಾಗೂ 2021 ಮಾರ್ಕೆಟ್ ಶೇರ್ ಅವ್ರದ್ದು 10.5% ಇತ್ತು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 37 ಪಾಯಿಂಟ್ ಡೌನು 26,179 ಕ್ಲೋಸ್ ಆಯಿತು. ಸೆನ್ಸೆಕ್ಸ್ 264 ಪಾಯಿಂಟ್ಸ್ ಡೌನು 85,572 ಕ್ಲೋಸ್ ಆಯಿತು. ಇವತ್ತೂ ಆ್ಯಕ್ಚುಲಿ 26,277 ಹೋಯಿತು. ಅದಾದಮೇಲೆ ಸ್ವಲ್ಪ ವೀಕ್ ಆಗಿ ಟ್ರೇಡ್ ಆಗ್ತಾ ಇತ್ತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು BPCL 6.43% ಅಪ್ಪು, ಸಿಪ್ಲಾ 3.13% ಅಪ್ಪು, ಸನ್ಫಾರ್ಮಾ 2.65% ಅಪ್ಪು. ಟಾಪ್ ಲೂಸರ್ಸು ಪವರ್ ಗ್ರಿಡ್ ಕಾರ್ಪೊರೇಷನ್ 3.06% ಡೌನು, ಭಾರತಿ ಏರ್ಟೆಲ್ 2.06% ಡೌನು, HDFC ಬ್ಯಾಂಕ್ 1.73% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು IOC 5.05% ಅಪ್ಪು, ಸಿಮೆಂಟ್ಸ್ 3.08% ಅಪ್ಪು, REC 2.96% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಗ್ರೀನ್ ಎನರ್ಜಿ 3.69% ಡೌನು, ವರುಣ್ ಬೆವರೇಜಸ್ 2.92% ಡೌನು, ಯುನೈಟೆಡ್ ಸ್ಪಿರಿಟ್ಸ್ 2.92% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,231 ಕಮ್ಮಿ ಆಗಿದ್ದು 1,243. ಸೊ 50% ಅಪ್ಪು 50% ಡೌನ್. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 630 crores ನೆಟ್ ಪರ್ಚೇಸಸ್ ನಿನ್ನೆ. ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,405 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 7,745 per gram, ಸಿಲ್ವರ್ 90 per gram. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 83.7 rupees, €1 93.41 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನ್ಯೂ 52-week ಹೈ. ಬಜಾಜ್ ಫಿನ್ಸರ್ವ್ 52-week ಹೈ 2030, ಕ್ಲೋಸಿಂಗು 2011. ಬಜಾಜ್ ಆಟೋ 12,774 52-week ಹೈ, ಕ್ಲೋಸಿಂಗು 12,666.
ಮಹೀಂದ್ರ ಮಹೀಂದ್ರ 3222 52 ವೀಕ್ ಹೈ, ಕ್ಲೋಸಿಂಗು 3184. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನೀವು 52 ವೀಕ್ ಲೋ. ಯಾವ ಮೇಜರ್ ಸ್ಟಾಕು 52 ವೀಕ್ ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 3.43% ಅಪ್ಪು, ಜಪಾನ್ 2.27% ಅಪ್ಪು, ಜರ್ಮನಿ 0.69% ಅಪ್ಪು, ಫ್ರಾನ್ಸ್ 0.42% ಅಪ್ಪು, UK 0.43% ಅಪ್ಪು ಹಾಗೂ ನ್ಯಾಸ್ಡ್ಯಾಕ್ 0.6% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.